ದೇವಿ ನಾನೇ ನಿಮಗೆ ನನ್ನ ಮಗನ ನಕ್ಷತ್ರದ ಬಗ್ಗೆ ನಿಮಗೆ ನನ್ನ ಮಗನ ಧರಿಸಿದ ಕೂಡಲೇ ನನ್ನ ಸ್ವಾಮಿಗೆ ತೀರ್ಥಯಾತ್ರೆಗಳಿಗೆ ನಾಳೆ ನನ್ನ ಮಗನು ನ್ಯಾಯದ ಉತ್ಪಾದಕನಾಗುವನೆ. ಉತ್ಪಾದಕನಾಗುವನು ವಿನಾಶಕನಾಗುವನು ಯಾರು ಬಲ್ಲರುತ್ತಾರೆ. ಮಗ ಪ್ರಬಲ ಪರಂತನು ಎಲ್ಲಿ ಕಾಣಿಸುತ್ತಿಲ್ಲವಲ್ಲ. ಇವರ ದೇವ ಮಹರ್ಷಿಗಳಾದ ಗೊತ್ತನಲ್ಲ. ನಾನು ಯಾರಿಗೂ ತಲೆಬಾಗುವುದಿಲ್ಲ. ಎಲ್ಲರೂ ನನಗೆ ತಲೆಬಾಗಬೇಕು. ಎಲ್ಲವೋ ಯಾರು ನೀನು? ಇಲ್ಲಿಂದಲೇ ಜಗತ್ ಕಲ್ಯಾಣಕ್ಕೆ ಪ್ರಾರಂಭ. ಕುಮಾರ, ದೊಡ್ಡವರಿಗೆ ಹೀಗೆಲ್ಲ ಮಾತನಾಡಬಾರದು ಕಣ್ಣ. ದೊಡ್ಡವರಾರು ಚಿಕ್ಕವರಾರು ನನ್ನ ಕಣ್ಣಿಗೆ ಕಾಣಿಸುವುದು. ಸರಿ ಸರಿ, ಇವನ ಕಣ್ಣಿಗೆ ಚಿಕ್ಕವರು ದೊಡ್ಡವರಾಗಿಯೋ ದೊಡ್ಡವರು ಚಿಕ್ಕವರಾಗಿಯೋ ಇವನು ಪ್ರಪಂಚಕ್ಕೆ ನಾನೇ ಸರ್ವಾಧಿಕಾರಿ ಎಂದು ತಿಳಿದಿರಬೇಕು. ಇವನೇನು ಮಾಡುವನು? ಇವನ ಜನ್ಮ ಕುಂಡಲಿಯಲ್ಲೇ ಇವನ ಸತ್ಯ ನಾಶವನ್ನು ಸೂಚಿಸುತ್ತಿರುವಾಗ ಇಂತಹವರನ್ನು ಯಾರೇನು ಮಾಡಲು ಸಾಧ್ಯ? ಪೂಜ್ಯರೇ, ನನ್ನ ಮಗನು ಇನ್ನು ಚಿಕ್ಕವನು. ಅವನ ಮಾತುಗಳನ್ನು ಅಲ್ಲದೆ ಮಾತನಾಡುವ ಮಾತುಗಳನ್ನು ಮನಸ್ಸಿನಲ್ಲಿರಬೇಕು. ನಿನ್ನ ಕುಮಾರನ ಅಪರಾಧವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಾಡುವುದಾದರೇನು? ಅಂತೂ ನಿನ್ನ ಮಗ ಪ್ರಬಲ ಅಖಂಡ ಸಾಮ್ರಾಜ್ಯ ಚಕ್ರವರ್ತಿ ಆಗುವ ಯೋಗವಿರುವಾಗ ಇಂತಹ ನಿನ್ನ ಮಗಳನ್ನು ಯಾರೇನು ಮಾಡಲು ಸಾಧ್ಯ? ನಾರದೆ, ನನ್ನ ಮಗನೇನು ಚಿಕ್ಕವನು, ಅವನು ಏನು ಅರಿಯದವನು. ಅವನಿಗೆ ನೀವು ಸುಜ್ಞಾನ ಬರುವಂತೆ ಆಶೀರ್ವದಿಸಿ ನಾರದೆ. ಅಮ್ಮ ಮತ್ತು ಬುದ್ಧಿ ಹೇಳುವರು ಯಾರು? ನನ್ನ ಮಗನು ಪಾಪಿಯಾಗಲಿ. ಅಂತೂ ನಿನ್ನ ಮಗನು ಪಾಪ ಕಾರ್ಯ ಪ್ರವರ್ತಕನಾಗದಂತೆ ಎಚ್ಚರಿಕೆಯಿಂದ ನೋಡಿಕೋ. ಅಮ್ಮ, ಜಗತ್ತಿನಲ್ಲಿ ಬ್ರಹ್ಮನ ಪಾಠದಲ್ಲಿ ಎಲ್ಲರೂ ಒಳ್ಳೆಯವರೇ ಹುಟ್ಟಿದರೆ ಜಗತ್ತಿನಲ್ಲಿ ಅಶಾಂತಿ ಎಂಬುದೇ ಕಾಣಿಸುತ್ತದೆ. ಒಳ್ಳೆಯವರಿಗಾಗಿ ಕೆಟ್ಟವರು, ಕೆಟ್ಟವರಿಗಾಗಿ ಒಳ್ಳೆಯವರು ಹುಟ್ಟಲೇಬೇಕು. ಅಂತೂ ನಿನ್ನ ಮಗನಿಂದ ಲೋಕೋದ್ಧಾರವಾಗುವುದು ಅಥವಾ ಲೋಕ ಸಂಹಾರವಾಗುವುದು ಆ ಭಗವಂತನೇ ಬಲ್ಲ. ಭಗವಂತನಿಗೆ ಕೂಡ ನನ್ನಿಂದ ಮರಣ ಉಂಟೆಂದು ಈ ವಿಚಾರವನ್ನು ಜಗತ್ತಿನಲ್ಲಿ ಸಾರುತ್ತವು. ಸಂಶಯ ಪಡುತ್ತಿರುವೆಯಾ? ಸಂಶಯ ಪಡೆಯದಿರು. ಹುಟ್ಟಿದಾಗಲೇ ಕೆಟ್ಟ ಗುಣಗಳನ್ನು ಕಟ್ಟಿಕೊಂಡು ಬಂದೆಯಾ? ಗುರು ಹಿರಿಯರಿಗೆ ಹೀಗೆ ಬೀಗಿಸ ಬೀಗ ನಮಸ್ತೆ. ಇವನಿಗೆ ಯಾಕೆ ನಮಸ್ಕಾರ ಮಾಡಲಿ? ನಿಂದು ಗಂಡ ಬೇತವಾದ ಅದ ನಾನಿನ್ನು ಬಂದೆ.